ನಟಿ ರಮ್ಯಾ ಕೇಸ್ ವಿಚಾರಕ್ಕೆ ಬರೋಣ. ನಟಿ ರಮ್ಯಾ ಅವರು ಅಶ್ಲೀಲ ಕಮೆಂಟ್ಗಳಿಂದ ನನಗೆ ನಿಂದನೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅದು ಈ ದಾಸನ ಫ್ಯಾನ್ಸ್ಗಳು ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ. ಈ ವಿಚಾರ ಸಂಬಂಧ ಮತ್ತೆ ಇಬ್ಬರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರಿಂದ ಕಿಡಿಗೇಡಿಗಳ ಅರೆಸ್ಟ್ ಆಗಿದೆ. ರಮ್ಯಾ ಪೋಸ್ಟ್ಗೆ ಕಿಡಿಗೇಡಿಗಳು ಅಶ್ಲೀಲ ಕಮೆಂಟ್ಗಳನ್ನ, ಅಶ್ಲೀಲ ಮೆಸೇಜ್ಗಳನ್ನ ಮಾಡ್ತಾ ಇದ್ರು. ಹಾಗಾಗಿ ರಮ್ಯಾ ಮೇಡಮ್ 48 ಇನ್ಸ್ಟಾ ಅಕೌಂಟ್ಗಳ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿದ್ರು, ಕಂಪ್ಲೇಂಟ್ ಕೊಟ್ಟರು. ಈ ಪೈಕಿ 4 ಜನನ ಸೈಬರ್ ಕ್ರೈಮ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ IP ಅಡ್ರೆಸ್ ಕೊಡಿ ಅಂತೇಳಿ ಇನ್ಸ್ಟಾಗ್ರಾಮ್ ಸಂಸ್ಥೆಗೆ ಸಿಸಿಬಿ ಪತ್ರವನ್ನ ಬರೆದಿದ್ದಾರೆ. ಅದು IP ಅಡ್ರೆಸ್ ಸಿಕ್ತು ಅಂತಂದ್ರೆ ಲೊಕೇಟ್ ಮಾಡೋದು ಬಹಳ ಈಸಿ ಆಗುತ್ತೆ. ಸೊ ಹಾಗಾಗಿ IP ಅಡ್ರೆಸ್ ಬಂದ ಕೂಡಲೇ ಶೀಘ್ರದಲ್ಲೇ ಮತ್ತಷ್ಟು ಕಿಡಿಗೇಡಿಗಳು ಅರೆಸ್ಟ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಈಗ ಆಲ್ರೆಡಿ ಅರೆಸ್ಟ್ ಆಗಿರುವಂತಹ ಆರೋಪಿಗಳ ಫೋಟೋ ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈಗ ಸದ್ಯ FIR ದಾಖಲಾಗಿದೆ, ಜೊತೆಗೆ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. IP ಅಡ್ರೆಸ್ ಬಂದ ತಕ್ಷಣ ಇನ್ನಷ್ಟು ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ ಶೀಘ್ರದಲ್ಲೇ. ಸೊ ಸದ್ಯ ಈಗ ತನಿಖೆಯ ಭಾಗವಾಗಿ ಏನೇನು ಗೊತ್ತಾಗಿದೆ ಅಂತ? ಶರತ್, ಏನು ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಶ್ಲೀಲವಾಗಿ ಕಮೆಂಟ್ ಮತ್ತು ಮೆಸೇಜ್ಗಳನ್ನು ಮಾಡ್ತಿದ್ದಂಥವ್ರ ವಿರುದ್ಧ ಈಗ ಕಾನೂನು ಸಮರಕ್ಕೆ ಮುಂದಾಗಿರುವಂತಹ ನಟಿ ರಮ್ಯಾ 43 ಅಕೌಂಟ್ಗಳ ವಿರುದ್ಧ ಈಗ ದೂರನ್ನು ಕೊಟ್ಟಿದ್ದಾರೆ. ಅದರಲ್ಲಿ 11 ಜನರನ್ನು ವಶಕ್ಕೆ ಪಡೆದಿದ್ರೆ ಈಗ ಅಧಿಕೃತವಾಗಿ 4 ಜನರನ್ನು ಅರೆಸ್ಟ್ ಮಾಡ್ಕೊಂಡಿರುವಂಥದ್ದು. ಗಂಗಾಧರ್, ಭುವನ್ ಗೌಡ, ರಾಜೇಶ್ ಮತ್ತು ಓಬ್ಳಾ ಅನ್ನುವಂಥವನ್ನ 4 ಜನರನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೆಲವೊಂದಷ್ಟು ಜನರನ್ನು IP ಅಡ್ರೆಸ್ ಕೂಡ ಬೇಕಾಗಿದೆ. ಯಾಕಂದರೆ ಬೇರೆ ಬೇರೆಯವರ ಒಂದು ಅಡ್ರೆಸ್ಗಳಲ್ಲಿ IP ಮೇಲ್ಗಳನ್ನು ಕ್ರಿಯೇಟ್ ಮಾಡಿ ಮೆಸೇಜ್ಗಳನ್ನು ಮಾಡ್ತಾ ಇರೋದು ಕೂಡ ಕಂಡು ಬಂದಿರೋದ್ರಿಂದಾಗಿ ಈಗ CCB ಅಧಿಕಾರಿಗಳು ಕೂಡ ಒಂದು ಇನ್ಸ್ಟಾಗ್ರಾಮ್ ಸಂಸ್ಥೆಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಒಂದು ID ಗಳ ಒಂದು ಅಡ್ರೆಸ್ ಅವಶ್ಯಕತೆ ಇದೆ, ಯಾರು ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಏನು ಅನ್ನೋದ್ರ ಬಗ್ಗೆ. ಸೊ ಹಾಗಾಗಿ ಆ ಒಂದು ಅಡ್ರೆಸ್ಗಳ ಸಿಕ್ಕಿದ ನಂತರ ಕೂಡ ಮತ್ತಷ್ಟು ಜನರನ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಬ್ಯಾಡ್ ಆಗಿ ಕಮೆಂಟ್ ಮಾಡುವಂತಹ ಪ್ರವೃತ್ತಿಯನ್ನು ಇತ್ತೀಚೆಗೆ ಬೆಳೆಸ್ಕೊಂಡಿರುವಂಥದ್ದು. ಅದಕ್ಕೆ ಕಡಿವಾಣ ಹಾಕಬೇಕಂತ ಹೇಳಿ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದರೆ ಯಾರೊಬ್ಬರು ಕೂಡ ದೂರು ಕೊಟ್ಟಿರಲಿಲ್ಲ. ಈಗ ದೂರು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅಂಥವರ ವಿರುದ್ಧ ಈಗ ಕ್ರಮಕ್ಕೆ ಮುಂದಾಗಿದ್ದಾರೆ. ಸದ್ಯ ಇನ್ನಷ್ಟು ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವ ಕೆಲಸವನ್ನು ಮಾಡ್ತಾರೆ. ಈ ಒಂದು IT ಆಕ್ಟ್ ನಡಿ ಇಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿರೋದ್ರಿಂದಾಗಿ ಸಹಜವಾಗಿಯೂ ಕೂಡ ಅವರಿಗೂ ಕೂಡ ಜೈಲಿಗೆ ಕಳಿಸುವಂತಹ ಒಂದು ಕಾನೂನು ಇದೆ. ಹಾಗೆ ಮುಂದೆ ಅವರು ಇದನ್ನ ಇದೇ ರೀತಿಯಾಗಿ ಮತ್ತೆ ಏನಾದರೂ ಅಬಿಚಲಾಗಿ ಅದನ್ನು ಬಳಸಿದ್ದೇ ಆದರೆ ಮತ್ತಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಎಚ್ಚರಿಕೆಗಳನ್ನು ಕೊಡ್ತಾರೆ. ಸದ್ಯಕ್ಕೆ ಈಗ 4 ಜನರ ಒಂದು ವಿಚಾರಣೆ ಮಾಡ್ತಾ ಇದ್ದಾರೆ. ಇವರ ಹಿನ್ನೆಲೆ ಏನು, ಯಾಕೆ ಇವರು ಈ ಥರ ಮೆಸೇಜ್ ಮಾಡ್ತಾ ಇದ್ರು, ಯಾರಾದರೂ ಹೇಳಿ ಮಾಡಿಸ್ತಾ ಇದ್ರಾ, ಹಣ ತೆಗೆದುಕೊಂಡು ಮಾಡ್ತಾ ಇದ್ರಾ, ಅಥವಾ ಇವರ ಸ್ವಇಚ್ಛೆಯಿಂದ ಮಾಡ್ತಾ ಇದ್ರಾ ಅನ್ನುವಂಥದ್ದು ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇರುವಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.